ಎಜಿ ನ್ಯೂಸ್ಗೆ ಸ್ವಾಗತ. ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ 762 ಎಕರೆ ಸರ್ಕಾರಿ ಪ್ರಭಾವಿಗಳು ಮತ್ತು ಭೂಗಳ್ಳರು ಜಮೀನು ನುಂಗಿ ಹಾಕಿರುವ ಘಟನೆ ಬೆಳಗಾವಿ ಜಿಲ್ಲೆಯಲ್ಲಿ ಜರುಗಿದೆ ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಆರೋಪಿಸಿದ್ದಾರೆ. ಗುರುವಾರ ಸಂಜೆ ಬೆಳಗಾವಿಯಲ್ಲಿ ಮಾತನಾಡಿದ್ರು, ಎಷ್ಟೊಂದು ದೊಡ್ಡ ಹಗರಣ ನಡೆದರೂ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆ. ಇದು ರಾಜ್ಯದಲ್ಲಿಯೇ ಅತಿ ದೊಡ್ಡ ಭೂ ಹಗರಣವಾಗಿದೆ ಎಂದಿದ್ದಾರೆ. ಖಾನಾಪುರ ತಾಲೂಕಿನ ಜಾಂಬೋಟಿ ಗ್ರಾಮದಲ್ಲಿಯೂ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಭೂಗಳ್ಳತನ ನಡೆದಿದೆ ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಆರೋಪಿಸಿದ್ದಾರೆ. ಅಧಿಕಾರಿಗಳು ಭೂಗಳ್ಳತನ ಮಾಡೋದ್ರ ಹಿಂದೆ ಸಚಿವರ ಕೈವಾಡ ಇರಬಹುದು. ಕೂಡಲೇ ಸರ್ಕಾರ ಅಧಿವೇಶನದ ಒಳಗಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದಿದ್ರೆ ಹೋರಾಟ ನಡೆಸಲಾಗುತ್ತೆ ಎಂದಿದ್ದಾರೆ. ಈ ಹುಳಂದ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 3 ಇದು 508 ಎಕರೆ 20 ಗುಂಟೆ ಜಮೀನು. ಇವತ್ತ ಉತ್ತಾರ ಯಾವಾಗ ಸಿದ್ಧ ಆಗಿದೆ ಅಂದ್ರೆ ಸ್ವಾತಂತ್ರ್ಯ ಬಂದಾಗಿಂದನೂ ಆ ಉತ್ತಾರದಲ್ಲಿ ಊರಿನ ಎಲ್ಲ ಜನರ ಹಕ್ಕು ಅಂತೇಳಿ ಕಾಲಂ ನಂಬರ್ 11 ಮತ್ತು ಕಾಲಂ ನಂಬರ್ 2 ಇದೆ. ಇವಾಗ ಮಣ್ಣು ತಾನೇ ನಮ್ಮ ಬೆಳಗಾವಿ ಖಾನಾಪುರ ತಹಸೀಲ್ದಾರ್ ಏನ್ ಮಾಡಿದಾರಪ್ಪ ಅಂದ್ರ ಆ ಊರಿನ ಎಲ್ಲ ಜನರ ಹಕ್ಕನ್ನು ಕಿತ್ತು ಹಾಕಿ ಅಲ್ಲಿ ಗೌಡೆ ಏನೇನು ಸಾಕಷ್ಟು ಜನರ ಹೆಸರು ಹಾಕಿ ಹಕ್ಕು ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಇನ್ನು ಮುಂದೆ ಹೋಗಿ ಅವರು ಆ ಉತ್ತಾರದಲ್ಲಿ ಯಾರ್ದಾರ ಜಮೀನು ಬೇಕಾದವ್ರು ಮಾಡ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಸುಮಾರು 762 ಎಕರೆ ಸರ್ಕಾರ ಆಸ್ತಿಯನ್ನ ರಕ್ಷಣೆ ಮಾಡಬೇಕಾದಂತ ಅಧಿಕಾರಿಗಳೇ ಇವತ್ತ ಆ ಸರ್ಕಾರ ಆಸ್ತಿಯನ್ನ ತಿನ್ಲಿಕ್ಕೆ ಭೂಗಳ್ಳರಾಗಿ ಬಿಟ್ಟಿದ್ದಾರೆ. ಅಂದ್ರೆ ಇವ್ರಿಗೆ ರಾಜಕೀಯ ಅಥವಾ ಸಚಿವರ ಕೈವಾಡ ಇವ್ರಿಗೆ ಬೆಂಬಲ ಇದಿದೆ ಅಂತ ಇದ್ರಾಗೆ ಹೇಳಿಕ್ ಬಯಸ್ತಾ ಇದ್ದೀನಿ. ಈ ರಾಯಬಾಗ್ ತಾಲೂಕಿಗೆ ಸಂಬಂಧಪಟ್ಟಂತೆ 1 ತಿಂಗಳಾಯ್ತು ಇವತ್ತು ನಾವು ಮನವಿ ಕೊಟ್ಟ, ಯಾವುದೂ ಕ್ರಮ ಇಲ್ಲ. ಇನ್ನ ಕಾಗದ ಓಡಾಡ್ತಾವ್, ನಮ್ಮನ್ನ ಕೇಳ್ತಾರೆ ಪೇಪರ್ ಚೇಂಜ್ ತಗೊಂಡ್ಬರುತ್ತೇಳಿ. ಅಂದ್ರೆ ಜಿಲ್ಲಾಡಳಿತ ಎಷ್ಟು ದಿವ್ಯ ನಿರ್ಲಕ್ಷ್ಯ ತೋರಿದೆ ಅನ್ನೋದು ನೋಡ್ಬೇಕು. ಆದ್ರಿಂದ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ, ಈ ಬರುವ ಅಧಿವೇಶನದ ಒಳಗಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅದ್ರ ಬಗ್ಗೆ ತನಿಖೆ ಮಾಡಬೇಕು. ಸಚಿವರು ಇದ್ರೆ ಅವ್ರನ್ನು ಸಂಪುಟದಿಂದ ತೆಗೆದು ಹಾಕಿಬಿಡ್ರಿ. ಇಂಥ ಸಚಿವರ ಅವಶ್ಯಕತೆ ಇಲ್ಲ, ಇದ್ರೆ ಅಷ್ಟೇ. ಇಲ್ಲದೆ ಇದ್ದಲ್ಲಿ ಸುವರ್ಣಸೌಧ ಮುಂದೆ ಈ ಸರ್ಕಾರಿ ಜಮೀನು ಉಳಿಸಲಿಕ್ಕೆ ಕಾನೂನಾತ್ಮಕ ಹೋರಾಟ ಮಾಡುದಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.